MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸಿಎಂ ಪವರ್ ಗೇಮ್ಗೆ ಡಿಸಿಎಂ ಡಿಕೆ ಸೈಲೆಂಟ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿರುವಂತಹ ಡಿಸಿಎಂ ಯಾವುದೇ ರಿಯಾಕ್ಷನ್, ಸ್ಟ್ರಾಂಗ್ ಆದಂತ ರಿಯಾಕ್ಷನ್ ಡಿಸಿಎಂ ಕಡೆಯಿಂದ ಬರ್ತಾ ಇಲ್ಲ. ತನ್ನಿಂದ ಯಾವುದೇ ಗೊಂದಲ ಆಗದಂತೆ ಎಚ್ಚರಿಕೆ ಹೆಜ್ಜೆಯನ್ನ ಡಿಸಿಎಂ ಇಡ್ತಿದ್ದಾರೆ. ಈಗ ನವೆಂಬರ್ ವೇಳೆ ಹೈಕಮಾಂಡ್ ಕದ ತಟ್ಟೋಕೆ ಡಿಕೆ ಪ್ಲಾನ್. ಮತ್ತೆ ಹೈಕಮಾಂಡ್ ಮನವೊಲಿಕೆ ಮಾಡಲು ಡಿಕೆ ಪ್ಲಾನ್. ಪ್ರಿಯಾಂಕಾ ಗಾಂಧಿ ಮೂಲಕ ರಾಹುಲ್ ಮನವೊಲಿಕೆಗೆ ಯತ್ನ. ರಾಹುಲ್ ಗಾಂಧಿಯನ್ನ ಮನವೊಲಿಸಲು ಡಿಸಿಎಂ ಡಿಕೆ ಪ್ರಯತ್ನ ಪಡ್ತಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಬೇಕು ಅನ್ನೋ ಪ್ರಯತ್ನ. ಮೊನ್ನೆಯಷ್ಟೇ ಪ್ರಿಯಾಂಕಾ ಗಾಂಧಿ ಭೇಟಿಯಾಗಿ ಮಾತುಕತೆ ನಡೆಸಲಾಗಿತ್ತು. ನಾಯಕತ್ವ ಸಮರದಲ್ಲಿ ಡಿಕೆ ಮುಂದಿನ ಹೆಜ್ಜೆ ಏನು ಅನ್ನೋದು ಎಲ್ರಿಗೂ ಕೂಡ ಇರುವಂತಹ ಕುತೂಹಲ. ಸೊ ಸಿಎಂ ಪವರ್ ಗೇಮ್ಗೆ ಡಿಸಿಎಂ ಯಾವ ರೀತಿಯಾಗಿ ಈಗ ಅಸ್ತ್ರವನ್ನು ಹೂಡ್ತಾರೆ, ಜೊತೆಗೆ ಬಿಹಾರದ ಎಲೆಕ್ಷನ್ ಇರೋದ್ರಿಂದ ಅಲ್ಲಿವರೆಗೆ ಸೈಲೆಂಟ್ ಆಗಿರೋಣ ಅನ್ನೋ ಲೆಕ್ಕಾಚಾರ ಏನಾದರೂ ಇದೆಯಾ, ಕಾದು ನೋಡಬೇಕು. ಕಾದು ನೋಡುವಂಥ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಡಿಸಿಎಂ. ಸದ್ಯಕ್ಕೆ ಮೌನವೇ ಬೆಟರ್ ಆಪ್ಷನ್ ಅನ್ನೋ ರೀತಿಯಾಗಿರೋ ಹಾಗೆ ಕಾಣಿಸ್ತಾ ಇದೆ. ಸೊ ತನ್ನಿಂದ ಯಾವುದೇ ಗೊಂದಲ ಆಗಬಾರ್ದು, ತಾನೊಂದು ಸ್ಟೇಟ್ಮೆಂಟ್ ಕೊಡೋದು, ಅದೇನಾದರೂ ಕೌಂಟರ್ ರೀತಿ ಅನಿಸೋದು. ಸಿಎಂ ನೆನ್ನೆ ಹೇಳಿದಂಥ 5 ವರ್ಷ ನಾನೇ ಅಥವಾ ಟರ್ಮ್ ಕಂಪ್ಲೀಟ್ ಮಾಡೋದು ನಾನೇ ಅಂತ. ಹಾಗಾಗಿ ಪಕ್ಷದೊಳಗೆ ಒಂದಷ್ಟು ಗೊಂದಲ ಉಂಟಾಗ್ಬೋದು. ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಸಹಜವಾಗುತ್ತೆ. ಹೈಕಮಾಂಡ್ಗೂ ಕೂಡ ಒಂದು ನೆಗೆಟಿವ್ ಮೆಸೇಜ್ ಹೋಗ್ಬೋದು ಅನ್ನೋ ಕಾರಣಕ್ಕೆ ಡಿಕೆ ಸೈಲೆಂಟ್ ಗೇಮ್ಗೆ ಮುಂದಾಗಿದ್ದಾರಾ ಅನ್ನೋದು ಸದ್ಯಕ್ಕೆ ಇರುವಂಥ ಕುತೂಹಲ. ಸೊ ನಾಯಕತ್ವ ಸಮರದಲ್ಲಿ ಡಿಕೆ ಶಿವಕುಮಾರ್ ಮುಂದಿನ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಚೆನ್ನಾಗೆಲ್ಲ ಆಯಿತು. ಪಾಟೀಲ್ ಅವರು ಇರಿಗೇಷನ್ ಮಿನಿಸ್ಟರ್ನ ಭೇಟಿ ಮಾಡಿ ಅವರು ಮತ್ತೆ ಕೃಷ್ಣ ವಾಟರ್ದು ಅವಾರ್ಡ್ದು ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರನ ಕರಿತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಯಾಕೆಂದರೆ ಅಲ್ಲೂ ಯಾವ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಇಲ್ಲ. ಎರಡನೇದು ಅಪ್ರೈಸಲ್ ರಿಪೋರ್ಟ್ ಮೇಕೆದಾಟ ಟೋಟಲ್ ಏನು ಬೇಕಾದ್ರೂ ಆಗಲಿ. ಚೆನ್ನಾಗೆಲ್ಲ ಆಯಿತು. ಪಾಟೀಲ್ ಅವರು ಇರಿಗೇಷನ್ ಮಿನಿಸ್ಟರ್ನ ಭೇಟಿ ಮಾಡಿ ಅವರು ಮತ್ತೆ ಕೃಷ್ಣ ವಾಟರ್ದು ಅವಾರ್ಡ್ದು ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರನ ಕರಿತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಯಾಕೆಂದರೆ ಅಲ್ಲೂ ಯಾವ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಇಲ್ಲ. ಎರಡನೇದು ಅಪ್ರೈಸಲ್ ರಿಪೋರ್ಟ್ ಮೇಕೆದಾಟ ಟೋಟಲ್ ಏನು ಬೇಕಾದ್ರೂ ಆಗಲಿ. ಚೆನ್ನಾಗೆಲ್ಲ ಆಯಿತು. ಪಾಟೀಲ್ ಅವರು ಇರಿಗೇಷನ್ ಮಿನಿಸ್ಟರ್ನ ಭೇಟಿ ಮಾಡಿ ಅವರು ಮತ್ತೆ ಕೃಷ್ಣ ವಾಟರ್ದು ಅವಾರ್ಡ್ದು ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರನ ಕರಿತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಯಾಕೆಂದರೆ ಅಲ್ಲೂ ಯಾವ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಇಲ್ಲ. ಎರಡನೇದು ಅಪ್ರೈಸಲ್ ರಿಪೋರ್ಟ್ ಮೇಕೆದಾಟ ಟೋಟಲ್ ಏನು ಬೇಕಾದ್ರೂ ಆಗಲಿ. ಚೆನ್ನಾಗೆಲ್ಲ ಆಯಿತು. ಪಾಟೀಲ್ ಅವರು ಇರಿಗೇಷನ್ ಮಿನಿಸ್ಟರ್ನ ಭೇಟಿ ಮಾಡಿ ಅವರು ಮತ್ತೆ ಕೃಷ್ಣ ವಾಟರ್ದು ಅವಾರ್ಡ್ದು ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರನ ಕರಿತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಯಾಕೆಂದರೆ ಅಲ್ಲೂ ಯಾವ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಇಲ್ಲ. ಎರಡನೇದು ಅಪ್ರೈಸಲ್ ರಿಪೋರ್ಟ್ ಮೇಕೆದಾಟ. ಇನ್ನು ಬೆಂಗಳೂರಿಗೆ ಆಗಮಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈ ದೆಹಲಿ ಪ್ರವಾಸದ ಬಗ್ಗೆ ಅವರು ಮಾತನಾಡಿದರು. ಎಲ್ಲ ಚೆನ್ನಾಗಾಯಿತು, ಬಹಳ ಯಶಸ್ವಿ ಆಗಿದೆ ಅಂತ ಕೂಡ ಡಿಕೆ ಹೇಳಿದ್ದಾರೆ. ಸಿಎಂ ಹೇಳಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು ಎಲ್ರಿಗೂ ಕೂಡ ಇರುವಂಥ ಕುತೂಹಲ. ಈ ನಾಯಕತ್ವ ಸಮರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿಗೆ ಬಂದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಈ ದೆಹಲಿ ಪ್ರವಾಸದ ಬಗ್ಗೆ ಅವರು ಮಾತನಾಡಿದರು. ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ದೆಹಲಿ ಭೇಟಿ ಬಹಳ ಯಶಸ್ವಿ ಆಗಿದೆ. ಸಿಎಂ ಹೇಳಿರುವಂತಹ ವಿಚಾರ ನಾನು TV9ನಲ್ಲಿ ನೋಡಿದ್ದೇನೆ. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಸಿಎಂ ಅವರೇ ಉತ್ತರಿಸಿದ್ದಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷನಿದ್ದೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಬೆಂಗಳೂರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬಂದ ನಂತರ ಮೊದಲ ರಿಯಾಕ್ಷನ್. ಹೋದಂಥದ್ದೆಲ್ಲವೂ ಕೂಡ ಚೆನ್ನಾಗಿದೆ. ದೆಹಲಿ ಭೇಟಿ ಬಹಳ ಯಶಸ್ವಿಯಾಗಿದೆ ಅಂತ ಡಿಕೆ ಹೇಳಿದರು. ಜೊತೆಗೆ ಸಿಎಂ ಹೇಳಿಕೆಯನ್ನು ಕೂಡ ನಾನು TV9ನಲ್ಲಿ ನೋಡಿದ್ದೇನೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಅವರೇ ಉತ್ತರಿಸಿದ್ದಾರೆ ಅಂತ ಹೇಳಿದ್ದಾರೆ. ಮಾಡಿದ್ರಿ ರಾಜಕೀಯವಾಗಿ ಏನು ಚರ್ಚೆಗಳಾಗ್ಲಿಲ್ವಾ ಅಂತ? ರಾಜಕೀಯ ಏನಾಗ್ತದೆ, ನಮ್ಮ ಕಾರ್ಯಕರ್ತರಿಗೆ ಕೆಲವು ಸ್ಥಾನಮಾನ ಕೊಡಬೇಕು, ಆ ವಿಚಾರ ಚರ್ಚೆ ಮಾಡಿದ್ವಿ. ಎಲ್ಲ MLAಗಳು ಅವರ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ನಾನು ಫಸ್ಟ್ ನಮ್ಮ ಪಾರ್ಟಿ ಆರ್ಗನೈಸೇಷನ್ ಕೆಲಸ ಮಾಡಿರೋರು ತಾಲೂಕ್ ಲೆವೆಲ್ ಅಲ್ಲಿ ಮೆಂಬರ್ಗಳು, ಇನ್ನು ಉಳ್ಕೊಂಡಿದ್ದಂತ ಚೇರ್ಮನ್ಗಳು ಕೆಲವರು ಮಾತು ಕೊಟ್ಟಿದ್ದಾರೆ ಎಲೆಕ್ಷನ್ ಟೈಮಲ್ಲಿ ಅಂತವೆಲ್ಲ ಫಿಲ್ಅಪ್ ಮಾಡಬೇಕು ಅಂತ ಮಾತುಕತೆ ಫೈನಲೈಸ್ ಸ್ಟೇಜ್ ಬಂದಿದೆ.
ಆ ಪ್ರಪೋಸಲ್ಸ್ನ ಡೆಲ್ಲಿಲಿ ತಿರ್ಗಾ ಹೈಕಮಾಂಡ್ಗೆ ಇನ್ನೊಂದು ರೌಂಡ್ ಕಳಿಸ್ಬಿಟ್ಟು ಕ್ಲಿಯರ್ ಮಾಡ್ತಾರೆ. ಸರ್, ಈಗ ಸಿಎಂ ಅವರು ಹೇಳ್ತಾರೆ 5 ಶಾಸಕರ ಬೆಂಬಲ ಮಾತ್ರ ಇದೆ ಅನ್ನುವಂತ ಹೇಳಿಕೆಯನ್ನ ಸಿಎಂ ಉಲ್ಲೇಖ ಮಾಡಿದ್ದಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷರಿದ್ದೀನಿ. ಪಾರ್ಟಿಯವರು ಏನ್ ಹೇಳಿದಾರೋ ಅನ್ನೋದನ್ನ ಈಗಾಗಲೇ ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ. ನಾನು ಟಿವಿ ನೋಡಿದೆ, ನನಗೆ ಸ್ವಲ್ಪ ಬಿಸಿ ಇದೆ. ಈ ಲಿಸ್ಟ್ ಎಲ್ಲ ಸುಮಾರು ಒಂದು 7,000 ಅರ್ಜಿ ಇತ್ತು. 7,000 ಅರ್ಜಿಗೆ 350 ಅರ್ಜಿ ತರಬೇಕಾಯ್ತು. ಆ ವಿಚಾರ ಸ್ವಲ್ಪ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಸ್ವಲ್ಪ ಬಿಸಿ ಅದು ನೋಡಿದೆ ನಾನು. ಅವ್ರು ಹೇಳಿ ಚೀಫ್ ಮಿನಿಸ್ಟರ್ ಈಗಾಗಲೇ ಕೆಲವೆಲ್ಲ TV9 ಯಾವುದೋ ಒಂದು ರಿಪೋರ್ಟ್ಸ್ ಅಲ್ಲಿ ನೋಡಿದ್ರೆ ಅವ್ರು ಏನ್ ಹೇಳ್ಬೇಕು ಎಲ್ಲ ನಿಮ್ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ. ಸರ್, ಮುಂದಿನ ಸಹ ನಮ್ಮ ನಾಯಕತ್ವದಲ್ಲೇ ನಾನು ಅವರೇ ಉತ್ತರ ಕೊಟ್ಟಿದ್ದಾರೆ. ಅವ್ರು ಉತ್ತರ ಕೊಟ್ಟಿದ್ದಾರೆ. ತಿರ್ಗಾ ನಾವು ಪದೇ ಪದೇ ಮಾತಾಡೋದು ನಮಗೂ ಸೂಕ್ತ ಅಲ್ಲ, ನೀವು ಕೇಳೋದು ನಿಮ್ಗೂ ಸೂಕ್ತ ಅಲ್ಲ. ಸರ್, ಅಲ್ಲ ಸರ್, ಈಗ ಪವರ್ ಶೇರಿಂಗ್ ಹೇಳಿದ್ರಿ ಐ ಹ್ಯಾವ್ ನೋ ಆಪ್ಷನ್ಸ್ ಅಂತ. ಈಗಲೂ ಅದೇ ಪರಿಸ್ಥಿತಿನ ಸರ್? ಈಗಲೂ ಅದೇ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ಹೈಕಮಾಂಡ್ ಭೇಟಿ ಮಾಡಿದ್ರಿ ಮೊನ್ನೆ ಹೇಳಿದ್ರಿ. ನಿಮ್ಗೆ ಯಾಕೆ ನಮ್ ವಿಚಾರ ಅಷ್ಟು ಯಾಕೆ ನಾವು ಗಾಬರಿ ಮಾಡ್ಕೊತಾ ಇದ್ದೀರಾ? ಗಾಬರಿ ನಮ್ಗೆ ಇಲ್ಲ. ಗಾಬರಿ ಅಲ್ಲ, DK ಅವರು ಸಿಎಂ ಆಗ್ಬೇಕಂತ ಹೇಳಿ ಬಹಳಷ್ಟು ಜನರು ಕೂಗಿದೆ ಸರ್. ಬಿಡಿ, ನಿಮ್ಮದು ಎಷ್ಟೋ ಜನ ನಿಮ್ಗೂ ಏನೋ ಆಸೆ ಇರ್ತದೆ. ನಾನು ಏನು ಇದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗುದಿಲ್ಲ. ಕಾಮೆಂಟ್ ಮಾಡೋಂತ ಅವಶ್ಯಕತೆ ಇಲ್ಲ. ಮಾತಾಡೋರ ಹತ್ರನೇ ಎಲ್ಲರೂ ಯಾರು ಏನೇನು ಮಾತಾಡಿದಾರೆ ಅವರೇ ಉತ್ತರ ಕೊಡ್ತಾ ಇದಾರೆ, ಅವರೇ ಪ್ರಶ್ನೆ ಕೊಡ್ತಾ ಇದಾರೆ. ನೀವು ಪ್ರಶ್ನೆ ಆಗ್ತಾ ಇದೀರಿ, ಅವರೇ ಉತ್ತರ ಕೊಡ್ತಾರೆ. ಸದ್ಯಕ್ಕೆ ನಾನು ಯಾವ ಉದ್ದಕ್ಕೂ ಉತ್ತರ ಕೊಡುದಿಲ್ಲ. ಅಲ್ಲ ಸರ್, ಅಂದ್ರೆ ಇನ್ನೊಂದು ಮಾತು ಹೇಳಿದ್ರು ಸರ್, ಪವರ್ ಶೇರಿಂಗ್ ಬಗ್ಗೆ ಯಾವುದೇ ಭೇಟಿ ಮಾಡಿದ್ರಿ, ರಾಜಕೀಯವಾಗಿ ಏನು? ಇದು ದೆಹಲಿಯಿಂದ ಬಂದ ನಂತರ ಮೊದಲ ರಿಯಾಕ್ಷನ್ DK ಶಿವಕುಮಾರ್ ಅವರದು. ಇನ್ನೊಂದ್ ಕಡೆ ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH